ಇವತ್ತು ಹುಬ್ಬಳ್ಳಿ ಒಂದು ನ್ಯಾಯಾಲಯದಿಂದ ನ್ಯಾಯ ಸಿಕ್ಕಿದೆ. ಅದಕ್ಕೆ ನ್ಯಾಯಾಲಯಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಿಜವಾಗಿಯೂ ಕೂಡ ಆ ವ್ಯಕ್ತಿಗೆ ಬೇಲಲ್ಲ, ಗಲ್ಲು ಶಿಕ್ಷೆ ಆಗಬೇಕು. ಅಲ್ಲಿವರೆಗೆ ಯಾವುದೇ ನ್ಯಾಯಾಲಯ, ಅದು ಹೈಕೋರ್ಟ್ ಇರಬಹುದು, ಸುಪ್ರೀಂ ಕೋರ್ಟ್ ಇರಬಹುದು, ರಾಷ್ಟ್ರಪತಿ ಇರಬಹುದು, ಇಂಥ ಕ್ರೌರ್ಯ ಮಾಡಿದಂಥ ವ್ಯಕ್ತಿಗೆ ಜಾಮೀನು ಕೊಟ್ಟರೆ ಕೆಟ್ಟ ಮೆಸೇಜ್ ಹೋಗುತ್ತೆ. ಸೊ ಹಾಗಾಗಿ ನ್ಯಾಯಾಲಯ ಕೊಟ್ಟಂಥ ಒಂದು ಇವತ್ತಿನ ನಿರ್ಣಯ ಇದೆ, ಆರ್ಡರ್ ಮಾಡಿದೆ, ನಾನು ಸ್ತುತ್ಯಾರ್ಹವಾದ್ದು. ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ವಿಜಯ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತಂದರೆ, ಇಬ್ರು ಮುಸ್ಲಿಂ ವಕೀಲರ ಹಿಂದೆ SDPI, PFI ಭಯೋತ್ಪಾದನೆ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇಂಥ ಕೊಲೆಗಡಿಕರಿಗೆ ಸಪೋರ್ಟ್ ಮಾಡುವಂಥ ವಕೀಲರಲ್ಲ, ಅವರ ಹಿಂದೆ ಒಂದು ಜಿಹಾದಿ ಶಕ್ತಿ ಕೆಲಸ ಮಾಡ್ತಾ ಇದೆ. ಇವರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಇವರು ಯಾರಿಗೆ ಫೀಡ್ ಮಾಡ್ತಾ ಇದ್ದಾರೆ, ಯಾರು ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಕೂಡ ಎನ್ಕ್ವೈರಿ ಆಗಬೇಕು. ಸೊ ಈ ಮುಸ್ಲಿಮರ ಇವತ್ತು ನಾಟಕ ಬಯಲಾಯಿತು. ನೀವು ಆ ಸಂದರ್ಭದಲ್ಲಿ ಹೇಳಿದಂಥ ಮಾತನ್ನು ಉಳಿಸ್ಕೊಳ್ಳಲ್ಲ ಮತ್ತು ನೀವು ಏನೋ ನಾಟಕ ಮಾಡ್ತೀರಿ ಅಂತನ್ನುವಂಥದ್ದು ಇವತ್ತು ಸಿದ್ಧ ಆಯಿತು. ಜಮಾತೆ ಇಸ್ಲಾಂ ಇರಬಹುದು ಅಥವಾ ಮುಸ್ಲಿಂ ಮುಖಂಡರ ಅವತ್ತು ನೀವು ಏನೇನು ಮಾಡಿದಿರಲ್ಲ, ರ್ಯಾಲಿ ಮಾಡಿದ್ರಿ, ದೊಡ್ಡ ದೊಡ್ಡ ಮಾತನ್ನು ಬುರುಡೆ ಮಾತನ್ನು ಹೇಳಿದಿರಲ್ಲ, ಇವತ್ತು ಅದು ನೀವು ತಪ್ಪು. ಮತ್ತು ನಿಮ್ದು ಒರಿಜಿನಲ್ ಗುಣ ಏನಿದೆಲ್ಲ, ಇಸ್ಲಾಮಿಕ್ ಗುಣ ಏನಿದೆಲ್ಲ, ಕೊಲೆ ಭಯೋತ್ಪಾದನೆ ಇಲ್ಲಿ ಸಿದ್ಧ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಭಾಗ ಕೂಡ ಎನ್ಕ್ವೈರಿ ಆಗಬೇಕು. ಅವರು ಇಬ್ಬರು ವಕೀಲರು ಬೆಳಗಾವಿನಿಂದ ಬರ್ತಾರೆ, ಬೆಳಗಾವಿನಿಂದ ಇಲ್ಲಿ ಬಂದು ಅವರ ಇದನ್ನು ಮಾಡ್ತಾರೆ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ಚೌಕಾಶ ಅಂದ್ರೆ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು. ಇನ್ನೊಂದು, ಈ ಭಾಗದಲ್ಲಿ ನಮ್ಮ ವಕೀಲರು ಅಡ್ವೊಕೇಟ್ ರಾಘವೇಂದ್ರ ಅನ್ನುವಂಥವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಸಾಕಷ್ಟು ದಾಖಲೆಗಳನ್ನು ಹಿಂದಿನ ಎಲ್ಲವನ್ನು ತೆಗೆದು ಇವತ್ತಿನ ಜಾಮೀನು ರದ್ದಾಗಕ್ಕೆ ಅವರ ಪಾತ್ರವು ಬಹಳ ಮಹತ್ವದ್ದಿದೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಹೈಕೋರ್ಟ್ನಲ್ಲೂ ಕೂಡ ಡಿಸ್ಮಿಸ್ ಆಗಿ ಇಲ್ಲಿ ಅಂದ್ರೆ ಅವರು ಅದನ್ನ ಟ್ರಾನ್ಸ್ಫರ್ ಮಾಡಕ್ ಕೇಳಿದ್ರು. ಇಲ್ಲಿ ಭಯ ಇದೆ, ಇಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳಿ, ಹೆದರಿಕೆ ಆಗತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ರದ್ದು ಮಾಡಿಸಿ ಇಲ್ಲೇ ಆಗಬೇಕು ಅಂತನ್ನುವಂಥ ಪರಿಶ್ರಮ ಪಟ್ಟಿದ್ದು ಅಡ್ವೊಕೇಟ್ ಅವರು ಪರಿಶ್ರಮ ಪಟ್ಟಿದ್ದಾರೆ. ಸೊ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.